ತುಂಬ ಚೆನ್ನಾಗಿದೆ. ಚೆನ್ನಾಗಿ ಕಟ್ಟಿಸಿದ್ದೀರಾ. ಇದು ಬಾಡಿಗೆ ಮನೆ. ನನ್ನ ಸೊಸೆ ವೀಣಾ. ಭಾವನಾ ಒಬ್ಳೆ ಮಗಳ ನಿಮಗೆ? ಅಯ್ಯೋ ಮಕ್ಕಳಿಗೇನು ಬಿಡಿ, ರೈಲ್ ಬೋಗಿ ಥರ ಉದ್ದಕ್ಕೆ ಪೋಣಿಸ್ಕೊಂಡ್ಬಿಟ್ಟವ್ರೆ. ನೀವೇನು ತಪ್ಪು ತಿಳ್ಕೊಬೇಡಿ, ನಮ್ಮತ್ತೆ ಹಾಗೆ. ನನಗೆ ಮಹಾತಾಯಿ ಅಂತ ಹೆಸರಿಟ್ಟಿದ್ದಾರೆ. 5 ಜನ ಮಕ್ಕಳು. ಭಾವನಾ 3ನೇ ಮಗಳು. ಅವಳಿಗೂ ಗಂಡು ನೋಡ್ತಾ ಇದ್ದೀವಿ. ಒಂದ್ ನಿಮಿಷ. ಅಯ್ಯೋ, ನೀವ್ಯಾಕೆ ತಗೊಂಡ್ ಬರ್ತಾ ಇದ್ದೀರಾ ವೀಣಾ? ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಕೂಡು ಕುಟುಂಬ ಎಲ್ಲ ಒಟ್ಟಿಗೆ ಇರೋದು ಎಷ್ಟು ಚೆನ್ನಾಗಿರುತ್ತಲ್ಲ. ಇಲ್ಲಿದ್ದು ನೋಡ್ತಾ ಇದ್ದೀನಲ್ಲ. ನಮ್ಮನೇಲೂ ಎಲ್ಲ ಇದೆ. ಯಾರಿರ್ಬೇಕೋ ಅವರಿಲ್ಲ. ಯಾಕೆ? ಏನಾಯ್ತು? ಶ್ರೀಕಾಂತ್ ನನ್ನ ಮಗನ್ ಥರ. ಅಂದ್ರೆ ನಮ್ಮ ಯಜಮಾನ್ರು ಮೊದಲನೇ ಹೆಂಡತಿ ಮಗ. ನನಗೂ ಮಗಳಿದ್ದಾಳೆ, ಅವಳಿಗೂ ಮದುವೆ ಆಗಿದೆ. ಶ್ರೀಕಾಂತ್ಗೂ ಮದುವೆ ಆಗಿತ್ತು. ಅವನ ಮಗಳು ಖುಷಿ ಚಿಕ್ಕ ಮಗು ಇರುವಾಗಲೇ ನನ್ನ ಸೊಸೆ ಅನಾರೋಗ್ಯದಿಂದ ತೀರ್ಕೊಂಡ್ಲು. ಮನೇಲಿ ಎಲ್ಲ ಇದೆ, ಆದರೆ ಆ ಮಗುಗೆ ತಾಯಿ ಪ್ರೀತಿನೇ ಇಲ್ಲ. ಅಮ್ಮನ ಮಡ್ಲಲ್ಲಿ ಆಡ್ಕೊಂಡು ಬೆಳಿಬೇಕಾದ ವಯಸ್ಸಲ್ಲಿ ಖಾಲಿ ಮನೇಲಿ ಅಪ್ಪ ಬರೋದನ್ನೇ ಕಾಯ್ತಾ ಇರ್ತಾಳೆ. ಶ್ರೀಕಾಂತಿಗಿನ್ನೂ ವಯಸ್ಸಿದೆ, ಇನ್ನೊಂದು ಮದುವೆ ಮಾಡ್ಕೊ ಅಂತ ನಾನು ಬಲವಂತ ಮಾಡ್ತಾ ಇದ್ದೀನಿ. ಆದರೆ ಅವನು ಯಾಕೋ ತಲೆಗೆ ಹಾಕೋತಾನೇ ಇಲ್ಲ. ಆಫೀಸಲ್ಲಿ ಭಾವನನ್ನ ನೋಡಿದೆ. ಭಾವನಾ ಖುಷಿಗೆ ಒಂಥರ ತಾಯಿ ಥರ ಆಗ್ಬಿಟ್ಟಿದ್ದಾಳೆ. ಖುಷಿನ ಅವಳನ್ನು ತುಂಬ ಹಚ್ಕೊಂಡಿದ್ದಾಳೆ. ನಿಜ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬಂದಿದ್ದು ನನ್ನ ಮಗನಿಗೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡ್ತೀರಾ ಅಂತ ಕೇಳೋದಕ್ಕೆ. ಅಯ್ಯೋ, ಬಲವಂತ ಏನೂ ಇಲ್ಲ. ನೀವು ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಒಪ್ಪಿಗೆ ಆದರೆ ಮಾತ್ರ ಮಾತು ಮುಂದುವರ್ಸೋಣ. ನೀವು ಹೀಗೆ ದಿಢೀರಂತ ಕೇಳ್ತಿರೋದ್ರಿಂದ ನನಗೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಿಗೆ ಅನಿಸ್ತು, ನಾನು ಬಂದು ನೇರವಾಗಿ ಹೇಳ್ಕೊಂಬಿಟ್ಟೆ. ನಂಗೆ ಗೊತ್ತು ನಿಮ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ. ಶ್ರೀಕಾಂತಿಗೆ 2ನೇ ಮದುವೆ ಹೇಗೋ ಏನೋ ಅಂತ ಆತಂಕ ಪಡಬೇಡಿ. ನನ್ನ ಮಗ ಒಳ್ಳೆಯವನು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸು ತುಂಬ ಒಳ್ಳೆಯದು. ಭಾವನಾ ಅವನನ್ನ ಮದುವೆ ಆದರೆ ನಿಜವಾಗ್ಲೂ ಸಂತೋಷವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಾನು ನೇರವಾಗಿ ಮಾತಾಡಿದೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನೀವು ಯೋಚನೆ ಮಾಡಿ ಹೇಳಿ. ಬರ್ತೀನಿ. ಮನುಜ ಅವರೇ, ನಾನು ಭಾವನಾ ಹತ್ರ ಮಾತಾಡ್ತೀನಿ. ಸರಿ. ನೀನೇನ್ ಮಾಡ್ತಿದ್ದೆ ಇಲ್ಲಿ? ಖುಷಿ. ಓ
ನನ್ನ ಮಗ ಶ್ರೀಕಾಂತ್. ಬರ್ತೀನಿ ಭಾವನಾ. ಬಾಯ್ ಬಾಯ್ ಆಂಟಿ. ಅಮ್ಮ, ಶ್ರೀಕಾಂತ್ ಸರ್ ಅವ್ರ ಅಮ್ಮ ಯಾಕೆ ಬಂದಿದ್ರು? ಇವತ್ತು ಆಫೀಸ್ ಬೇಗ ಮುಗಿತಾ? ಬಾ. ಅಮ್ಮ ಅಮ್ಮ ನಾನು ಏನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದೀಯಾ? ಆ ಮಗು ಹೆಸರು ಖುಷಿ ತಾನೆ? ಅವಳಂದ್ರೆ ನಿನ್ಗಿಷ್ಟನಾ? ತುಂಬ ಮುದ್ದಾದ ಮಗು. ಅವಳಂದ್ರೆ ನಂಗೆ ತುಂಬ ಇಷ್ಟ. ಅವಳು ನನ್ನನ್ನು ತುಂಬ ಹಚ್ಕೊಂಡಿದ್ದಾಳೆ. ಅವಳನ್ನಿವತ್ತು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕಾಗಿತ್ತು. ನಾನಿಲ್ಲದೆ ಹೋಗಲ್ಲ ಅಂದ್ಲು. ಅದಕ್ಕೆ ನಾನು ಜೊತೇಲಿ ಹೋಗಿದ್ದೆ. ನಾನು ಅವಳಿಗೆ ಹೇಳಿದ್ದೀನಿ, ನಿನ್ನ ಜೊತೆ ನಾನು ಯಾವಾಗಲೂ ಇರೋಕ್ಕಾಗಲ್ಲ ಅಂತ. ಆದರೆ ಅವಳ ಮಾತೇ ಕೇಳಲ್ಲ. ಭಾವನಾ ಇಷ್ಟು ಮಾತಾಡ್ತಾಳೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅಮ್ಮ, ಖುಷಿ ವಿಷಯ ಮಾತಾಡಿ ನನ್ನ ಮಾತೇ ಮರೆಸ್ಬಿಟ್ಟೆ. ಶ್ರೀಕಾಂತ್ ಸರ್ ಅವ್ರ ತಾಯಿ ಯಾಕೆ ಬಂದಿದ್ರು? ವೆಂಕಿ, ಈ ಎಲೆ ಅಡಿಕೆನ ಅಜ್ಜಿಗೆ ಕುಟ್ಕೊಡು. ತಲೆ ಎಲ್ಲ ತಲೆ ಹರಟೆ ಮಾಡಬೇಡ. ಏನು ಹೇಳಿದ್ರು ಹಲ್ಕಿಸಿತಾನೆ ಇದೊಂದು ಪ್ರಾಣಿ. ಅಮ್ಮ ಹೇಳಮ್ಮ, ಅವ್ರು ಯಾಕೆ ಬಂದಿದ್ರು? ಅದು ಬಂದವರು ಮಾತಾಡ್ತಾ ನಿಂತ್ಕೊಂಡಿದ್ದೀರಲ್ಲ. ಭಾವನಾ, ನೀನು ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಹೋಗು. ಆದ್ರೆ ನಾನ್ ಭಾವನೆಗೆ ಈ ವಿಷಯನ ಹೇಗೆ ಹೇಳಲಿ? ಏನ್ ಮಾಡಿದ್ರಿ? ಏನು ಮಾಡಿಲ್ಲಪ್ಪ. ಅಮ್ಮ, ನೀವು ಭಾವನಾ ಅವ್ರ ಮನೆಗೆ ಏನಕ್ಕೆ ಹೋಗಿದ್ರಿ? ಸುಮ್ಮನೆ ಭಾವನೆನ್ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ. ಭಾವನಾನ? ನಿಮಗೆ ಗೊತ್ತಿತ್ತು ತಾನೇ ಅವ್ರು ನಮ್ಮ ಜೊತೆ ಬಂದಿದ್ದಾರೆ ಅಂತ? ಹಾ, ಗೊತ್ತಿತ್ತು. ವೇಟ್, ಅಲ್ಲಿ ಹೋಗಿ ಏನೂ ಎಡವಟ್ ಮಾಡಿಲ್ಲ ತಾನೆ? ಏನ್ ಮಾತಾಡ್ತಿದ್ಯಾ ನೀನು? ನಾನೇನ್ ಎಡವಟ್ ಮಾಡ್ತೀನಿ? ಅಮ್ಮ, ಏನ್ ಮಾಡ್ಬೇಕೋ ಅದನ್ನೇ ಮಾಡಿದ್ದೀನಿ. ಹಾಗಂದ್ರೆ ಮನೆಗೆ ಹೋಗಿ ಮಾತಾಡೋಣ. ಇಷ್ಟೆಲ್ಲ ಆಯ್ತಾ? ಶ್ರೀಕಾಂತ್ ತುಂಬಾ ಒಳ್ಳೆಯವರು ಅಂತ ಗೊತ್ತು ರೀ. ಅವ್ರ ಮಗಳು ಭಾವನನ್ ತುಂಬಾ ಹಚ್ಕೊಂಡಿದ್ದಾಳೆ. ಹಾಗಂತ ಎರಡನೇ ಸಂಬಂಧ ಕೊಡಕ್ಕಾಗತ್ತಾ ಲಕ್ಷ್ಮಿ? ಭಾವನಾ ಏನ್ ಅನ್ಕೊಳ್ತಾಳೆ? ಈ ವಿಷಯನ ಇಲ್ಲಿಗೆ ನಿಲ್ಲಿಸ್ಬಿಡೋದು ಒಳ್ಳೇದು ಲಕ್ಷ್ಮಿ. ರೀ, ಭಾವನಾ ಏನು ಚಿಕ್ಕ ಮಗು ಅಲ್ಲ. ಅವಳಿಗೂ ಸ್ವಂತ ಅಭಿಪ್ರಾಯ ಅಂತ ಇರುತ್ತಲ್ವಾ? ಅವಳನ್ನ ಒಂದ್ ಮಾತು ಕೇಳೋಣ. ಅವಳ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಭಾವನನ್ ಕೇಳ್ಬೋದು ಲಕ್ಷ್ಮಿ, ಆದ್ರೆ ನಾವು ನೋಡ್ತಾ ಇರೋದು ಎರಡನೇ ಮದುವೆ ಸಂಬಂಧ ಅಂತ ಗೊತ್ತಾದ್ರೆ ಮಕ್ಕಳು ಸೊಸೆದರು ಏನ್ ಅನ್ಕೋತಾರೆ? ಅದನ್ನ ನಾವ್ಯಾಕೆ ಯೋಚನೆ ಮಾಡೋಣ? ಎಲ್ರಿಗೂ ಈ ವಿಷಯ ಹೇಳೋಣ. ಅವ್ರ ಅಭಿಪ್ರಾಯ ಅವ್ರು ತಿಳಿಸ್ಲಿ. ಅದೇನಂತ ರಿಚುವಲ್ ಬೆಳ್ದಿಂಗ್ ಊಟ ಅಂತ ಯಾಕೆ ಒದ್ದಾಡಿಸ್ತಾರ? ಬೇಬಿ, ಬರೀ ಬೆಳ್ದಿಂಗ್ಳ ಊಟ ಅಲ್ಲ ಬೇಬಿ, ಇದು ಏನೋ ವಿಷಯ ಇರುತ್ತೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಟಿವಿ ಮೊಬೈಲು ಅಂತ ಕಳೆದು ಹೋಗೋದ್ರ ಬದಲು ಈ ಥರ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಒಳ್ಳೇದಾಗತ್ತೇನೋ ಅಂತ ಅಪ್ಪನ ಯೋಚನೆ ಇರ್ಬೋದಲ್ಲ? ಏನ್ ರಾಜವಂಶ, ಎಲ್ರೂ ಸೇರಿ ರಾಜ್ಯ ಆಳೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕೇನು?
ಬೇಬೆ ನೀನು ಎಲ್ಲ ಮಾತಾಡ್ಬೋದು ಅಪ್ಪನ ಬಗ್ಗೆ. ಆಯ್ತು ನೀನು ಹೋಗು, ನಾ ಬರ್ತೀನಿ. ಪ್ರಾಮಿಸ್. ಹೋಗು, ಬರ್ತೀನಿ. ಬೇಬಿ ಅಲ್ಲಿ ಕ್ಲೀನ್ ಮಾಡಿದ್ದೆ, ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೆ. ಇರಲಿ ಬಿಡು, ಇಲ್ಲೇ ಚೆನ್ನಾಗಿದೆ. ಅಮ್ಮ ಹಸ್ವಾಗ್ತದೆ, ಬೇಗ ಕೈ ತುತ್ಕೊಡು. ಅಮ್ಮ ನೀನು ದೊಡ್ಡೋರ್ಗೆಲ್ಲ ಕೊಟ್ಟು ಚಿಕ್ಕೋಳ್ ತನಕ ಬರೋಷ್ಟೊತ್ತಿಗೆ ನನ್ನ ಹೊಟ್ಟೆ ಎಲ್ಲ ಸೀದೋಗಿರುತ್ತೆ ಅಷ್ಟೇ. ಅಮ್ಮ ನನ್ನ ಬದಲು ಫಸ್ಟ್ ಅವಳಿಗೆ ಕೊಟ್ಬಿಡು. ತಂಗಿ ಆಗಿದ್ರು ಅಕ್ಕ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಓ ಬೇಡಪ್ಪ, ಆಮೇಲೆ ನೀನ್ ಇಷ್ಟೆಲ್ಲ ತ್ಯಾಗ ಮಾಡಿ ಅದಕ್ಕೂ ಬಿಲ್ಡಪ್ ಬೇರೆ ತಗೋತೀಯ. ಚೆನ್ನಾಗಿದೆ ಜೋಕು. ಏ ಜಾನು, ನಿನ್ನ ಸುಮಧುರ ಕಂಠ ಕೇಳಿ ಎಷ್ಟು ದಿನಗಳಾಗೋಯ್ತೆ. ಒಂದು ಹಾಡು ಹಾಗೆ ಬಿಡು, ಅಷ್ಟರಲ್ಲಮ್ಮ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರೆ ಕೊನೆ ತೊತ್ತಿಗೆ. ಅಮ್ಮ ಏನಮ್ಮ ಇವತ್ತು ಸಂತೋಷದ ವಿಷಯ? ಹೇಳ್ತೀನಿ. ಮದ್ವೆ ಅನ್ನೋದು ಎಲ್ರ ಜೀವನದಲ್ಲಿ ಎಷ್ಟು ಮುಖ್ಯ ಅಲ್ವಾ? ನಮ್ ಸಂತೋಷ ಮದ್ವೆಗ್ ಮುಂಚೆ ಹೇಗಿದ್ದ, ಈಗ ಅವಂದೇ ಆದ ಎಷ್ಟೋ ಜವಾಬ್ದಾರಿಗಳನ್ನ ಅವನು ನಿಭಾಯಿಸ್ತಾ ಇದ್ದಾನೆ. ಹಾಗೆ ನಮ್ಮ ಹರೀಶ ಪ್ರೀತಿಸಿದೀನಿ ಅಂತ ಸಿಂಚನ ಅವನ್ನೇ ನಂಬ್ಕೊಂಡು ನಮ್ಮ ಮನೆಗೆ ಬಂದ್ಲು, ನಮ್ಗೆಲ್ರಿಗೂ ಹೊಂದ್ಕೊಂಡ್ಲು, ನಮ್ಮ ಮನೆ ಮಗಳ ಥರನೇ ಆಗೋದ್ಲು. ಹೀಗೆ ಮದ್ವೆ ಅನ್ನೋದು ಎರಡು ಕುಟುಂಬಗಳನ್ನ ಸೇರಿಸೋದು. ಈಗ ಭಾವನಂಗೂ ಅದೇ ಥರ ಒಂದ್ ಕಡೆಯಿಂದ ಸಂಬಂಧ ಬಂದಿದೆ. ವನಜ ಅವರು ಭಾವನನ್ನ ಅವ್ರ ಮಗ ಶ್ರೀಕಾಂತ್ಗೆ ತಂದ್ಕೋಬೇಕು ಅಂದ್ಕೊಂಡಿದ್ದಾರೆ. ಆ ವಿಷಯ ಮಾತಾಡೋಕೆ ಅಂತಾನೆ ಮಧ್ಯಾಹ್ನ ಅವರು ಮನೆಗೆ ಬಂದಿದ್ರು. ಆದ್ರೆ ಅತ್ತೆ, ಆ ಶ್ರೀಕಾಂತ್ ಅವ್ರಿಗೊಂದು ಮಗು ಇದೆ ಅಂತ ಹೇಳಿದ್ರಲ್ವಾ? ಏನ ಮಗುನೂ ಇದೆಯಾ? ಹಾಗಾದ್ರೆ ಬೈ ಒನ್ ಗೆಟ್ ಒನ್ ಫ್ರೀ. ಹೇ ಬ್ರೋ, ಏನ್ ಮಾತಾಡ್ತಿದ್ಯಾ? ನಾನು ಅಕ್ಕನಿಗಿಂತ ಮುಂಚೆನೆ ಮದುವೆ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಎಲ್ಲರೂ ಸೇರ್ಕೊಂಡು ನನ್ನ ತಲೆ ಮೇಲೆ ಗೂಬೆ ಕೂರಿಸ್ಬಿಡ್ತೀರ ಅಷ್ಟೇ. ಬೇಡ 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 ಬೇಡ. ಅವ್ರಿಗಿಂತ ಒಳ್ಳೆ ಹುಡುಗನ ಹುಡ್ಕೋಣ ಅಷ್ಟೇ. ಅಲ್ವಾ ಬೇಬೆ? ಎಲ್ಲ ಒಂದೇ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗು ಥಿಂಕ್ ಮಾಡಬೇಕು. ಭಾವನಂಗೆ ವಯಸ್ಸಾಗಿದೆ, ಇನ್ನೂ ಎಷ್ಟು ಅಂತ ಹುಡುಕ್ತಾರೆ. ಅವಳ ಲೈಫು ಸೆಟ್ಲ್ ಆಗ್ಬೇಕಲ್ವಾ? ಅದೇ ಅದೇ ಕರೆಕ್ಟು, ಅದನ್ನೇ ನಾನು ಹೇಳಿದ್ದು. ನೋಡಿ, ನಾವು ಹಿಂಗೆಲ್ಲ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಇದು ಅವಳ ಜೀವನ, ಅವಳೇ ಯೋಚನೆ ಮಾಡಲಿ.
ನೋಡಮ್ಮ ಭಾವನ, ಅವರು ನಿನಗೆ ಗೊತ್ತಿರೋರು, ನೀನು ಅವ್ರಿಗೆ ಇಷ್ಟ ಆಗಿದೆಯಾ, ಅದಕ್ಕೆ ಬಂದು ಕೇಳಿದ್ದಾರೆ. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಈ ಸಂಬಂಧ ಬೇಕೋ ಬೇಡ ಅನ್ನೋದನ್ನ ನೀನು ನಿರ್ಧಾರ ಮಾಡಬೇಕು. ಅವರು ತುಂಬ ಒಳ್ಳೆ ಜನ ಭಾವನಾ. ಅದಕ್ಕೋಸ್ಕರನೇ ನಾವು ನಿನಗೆ ಹೇಳ್ತಾ ಇರೋದು, ಈ ಮದುವೆ ಆಗೋದ್ರಿಂದ ಇಬ್ಬರ ಜೀವನನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅಮ್ಮ, ಹೀಗೆಲ್ಲ ಮಾಡೋ ಅವಶ್ಯಕತೆ ಇತ್ತಾ? ಅವಶ್ಯಕತೆ ಅವತ್ತಿಂದ ಇತ್ತು, ನೀನು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಅಷ್ಟೆ. ಗಮನ ಕೊಡೋವಂಥದ್ದೇನಿದೆ ಅಮ್ಮ? ಆಫೀಸಲ್ಲಿ ಹೇಳ್ದೆ ತಾನೆ, ನಾನು ನೀವು ಖುಷಿ ಚೆನ್ನಾಗೇ ಇದ್ದೀವಲ್ಲ. ಹೌದಮ್ಮ, ಅಣ್ಣ ಖುಷಿಯಾಗೇ ಇದ್ದಾನಲ್ಲ. ಫ್ರಿಜ್ಜಲ್ಲಿ ಡೆಸರ್ಟ್ ಇದೆ, ತಗೊಂಬನ್ನಿ. ಸೌಪರ್ಣಿಕಾ, ನಿನಗೆ ಫ್ಯಾಮಿಲಿ ಇದೆ, ನೀನು ಖುಷಿಯಾಗಿದೆಯಾ? ಶ್ರೀಕಾಂತ್ಗೇನಿದೆ? ಈ ಮಗುಗೇನಿದೆ? ಅವಳನ್ನ ನೋಡ್ಕೊಳ್ಳೋಕ್ಕೆ ತಾಯಿ ಬೇಡವಾ? ಯಾರಿದ್ದಾರೆ ಅವಳು ನೋಡ್ಕೊಳ್ಳೋಕ್ಕೆ? ನಾನಿದ್ದೀನಲ್ವಾ, ನಾನೇ ನೋಡ್ಕೋತೀನಿ. ಎಷ್ಟು ವರ್ಷ ನೋಡ್ಕೋತೀಯ ಮಗಳೇ? ನಿನಗೂ ಮಕ್ಕಳಾಗ್ತಾರೆ, ನಿಂದೇ ಆದ ಜವಾಬ್ದಾರಿ ಬೆಳೆಯುತ್ತೆ. ಅಮ್ಮ, ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಬರೋರು ನನಗೆ ಹೆಂಡತಿ ಆಗ್ತಾರೆ, ಖುಷಿಗೆ ತಾಯಿ ಆಗ್ತಾರಾ? ನಿಂಗೆ ಭಾವನನ್ ಬಗ್ಗೆನೂ ಹಾಗೆ ಅನ್ಸುತ್ತಾ? ಉಮಾ ಅವರೇ ಬನ್ನಿ ಇಲ್ಲಿ. ಖುಷಿನ ಕರ್ಕೊಂಡೋಗಿ ಅವಳು ಬ್ರಷ್ ಮಾಡಿಸಿ ಬೆಡ್ ಮೇಲೆ ಕೂರಿಸಿರಿ. ನೀನು ಹೋಗಿ ಬ್ರಷ್ ಮಾಡಿ ಬೆಡ್ ಮೇಲೆ ಕೂತಿರು, ನಾನು ಮಲಗಿಸ್ತೀನಿ. ಹಾಂ, ಗುಡ್ ನೈಟ್. ಯಾಕೆ ಅಣ್ಣಂಗೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ಅವನ ಲೈಫ್ನ ಅವನಿಗೆ ಡಿಸೈಡ್ ಮಾಡೋದಕ್ಕೆ ಬಿಟ್ಬಿಡು, ಅದ್ರಲ್ಲಿ ತಪ್ಪೇನಿದೆ? ಭಾವನಾ ಆದ್ರೇನು ಯಾರಾದ್ರೇನು ಎಲ್ಲರೂ ಹಾಗೆ ಅನ್ಕೊಳ್ಳೋದು. ನೀನು ಭಾವನನ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಅವಳು ಎಲ್ಲರ ಥರ ಅಲ್ಲ. ಶ್ರೀಕಾಂತ್ಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತು, ಬೇಕಿದ್ರೆ ಅವನ್ನೇ ಕೇಳು. ನೋ ಡೌಟ್ ಅಮ್ಮ, ಭಾವನಾ ಇಸ್ ಎ ಗುಡ್ ಗರ್ಲ್, ಅದನ್ನು ನಾನು ಒಪ್ಕೋತೀನಿ. ಖುಷಿ ಜೊತೆ ಫ್ರೆಂಡ್ಲಿ ಆಗಿದ್ದಾರೆ, ಚೆನ್ನಾಗೂ ಮಾತಾಡಿಸ್ತಾರೆ. ಸಾರಿ ಶ್ರೀಕಾಂತ್, ಫ್ರೆಂಡ್ಲಿ ಆಗಲ್ಲ, ಅಮ್ಮನ ಹಾಗೇನೆ. ನಾನು ಕಣ್ಣಾರೆ ನೋಡಿದ್ದೀನಿ, ಅವಳ ಮಾತಲ್ಲಿ ತಾಯಿ ಅಕ್ಕರೆ ಇದೆ, ಖುಷಿ ಬಗ್ಗೆ ತುಂಬ ಪ್ರೀತಿ ಇದೆ. ಆ ನಂಬಿಕೆ ಮೇಲಿಂದನೇ ನಾನು ಅವ್ರ ಹತ್ರ ಹೋಗಿ ಮಾತಾಡಬೇಕು ಅಂತ ಅನಿಸ್ತು, ಹೋಗಿ ಮಾತಾಡಿದೆ. ಇನ್ನೂ ನಿರ್ಧಾರ ಅವ್ರಿಗೆ ಸೇರಿದ್ದು. ಅಲ್ಲಮ್ಮ, ನಿಮಗನ್ನಿಸ್ತು ಅಂತ ಹೋಗಿ ಮಾತಾಡ್ಬಿಡೋದ? ಅವ್ರಿಗೇನು ಅನಿಸ್ತು, ಅವ್ರೇನು ಅನ್ಕೋತಾರೆ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡೋದು ಬೇಡವಮ್ಮ? ಅಣ್ಣ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಈಗೇನು ಅಮ್ಮ ಹೋಗಿ ಮಾತಾಡ್ಕೊಂಡ್ ಬಂದಿದ್ದಾಳೆ ಅಷ್ಟೇ ತಾನೇ, ಅವ್ರು ಒಪ್ಪಿಲ್ಲ ಅಂದ್ರೆ ಮುಗೀತಲ್ಲ ಬಿಡು. ಸೌಪರ್ಣಿಕಾ, ಒಳ್ಳೆ ವಿಚಾರ ಮಾತಾಡುವಾಗ ಒಳ್ಳೆದನ್ನು ಬಯಸಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಎನಿವೆ, ನೀವು ಅಲ್ಲಿ ಹೋಗಿ ಮಾತಾಡಿದ್ದು ಅವರಿಗೆ ಮುಜುಗರ ಆಗಿದೆ ಅಂತ ನನಗನ್ಸುತ್ತೆ. ಬಂಗಾರಿ, ಎಲ್ಲ ಏನೋ ಮಿಸ್ ಹೊಡಿತಾ ಇದೆ. ಈಗ ಹೇಗೋ ನೆಮ್ಮದಿಯಾಗಿದ್ದೀವಿ. ನಿಮ್ಮ ಅಣ್ಣನಿಗೊಂದು ಮದುವೆ ಅಂತಾಗಿ ಹೆಂಡ್ತಿ, ಖುಷಿಗೊಂದು ಅಮ್ಮ ಅಂತ ಮನೆಗೆ ಬಂದುಬಿಟ್ರೆ ಆಮೇಲೆ ನಮ್ಮ ಆಟ ನಡೆಯಲ್ಲ. ನನ್ನ ಆಟ ಬೇರೆನೇ ಇದೆ, ನೋಡ್ತಾ ಇರು ಹೇಗೆ ಆಡ್ತೀನಿ ಅಂತ.
ಎಲ್ಲದರಲ್ಲೂ ತಪ್ಪನ್ನು ಹುಡುಕಿದ್ರೆ ಒಳ್ಳೇದು ಕಾಣಿಸೋದೇ ಇಲ್ಲ. ಅವಳು ಇದನ್ನ 2ನೇ ಮದುವೆ ಅಂತ ಯೋಚನೆ ಮಾಡೋದಕ್ಕಿಂತ ಅವರು ಇವಳನ್ನ ಇಷ್ಟಪಟ್ಟಿದ್ದಾರೆ ಅಂತ ನೋಡಿದ್ರೆ ಒಳ್ಳೇದು. ಇಷ್ಟಕ್ಕೂ ಅವ್ರಿಗೆ ಏನು ಕಮ್ಮಿ ಇದೆ? ದುಡ್ಡಿದೆ ತಾನೆ, ಇನ್ನೇನು ಬೇಕು? ಏನು ಪ್ರಾಬ್ಲಮ್ಮು? ಬ್ರೋ, ದುಡ್ಡಿದೆ ಅಂತ ಮಗು ಇರೋರನ್ನ ಮದುವೆ ಆಗ್ಬಿಟ್ರೆ ಮನೆ ಮರ್ಯಾದೆ ಏನಾಗಬೇಕು? ಕಂಡ್ಕೊಂಡವ್ರೆಲ್ಲ ಆಡ್ಕೊಳ್ಳೋಲ್ಲ ಅಲ್ವಾ ಬೇಬಿ? ಇವನು ಕೆಲಸ ಮಾಡದೆ ಹೆಂಡತಿಯಿಂದ ಸುತ್ಕೊಂಡಿದ್ರೆ ಮನೆ ಮರ್ಯಾದೆ ಹೋಗಲ್ಲ. ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಭಾವನಾ ವಯಸ್ಸಿನ ಬಗ್ಗೆನೂ ಯೋಚನೆ ಮಾಡಬೇಕು. ಇಷ್ಟು ದಿನ ಬಂದಿರೋ ಸಂಬಂಧ ಯಾರು ನನ್ನ ಒಪ್ಪಿಲ್ಲ ಅಂತ ಅವಳಿಗೂ ಬೇಜಾರಾಗಿರುತ್ತೆ. ಆದ್ರೆ ಈಗ ಅವರಾಗವರೇ ಒಪ್ಪು ಬಂದಿದ್ದಾರೆ. ಒಪ್ಕೊಂಡ್ರೆ ಏನ್ ತಪ್ಪು? 2ನೇ ಮದುವೆ ಆದರೆ ತಪ್ಪೇನು? ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು. ಗಂಡ ಹೆಂಡತಿ ಹೇಗೆ ಹೊದ್ಕೊಂಡು ಹೋಗ್ತಾರೆ ಅನ್ನೋದೇ ಮುಖ್ಯ. ಅದನ್ನ ನಾವು ಹೇಳಕ್ಕಾಗತ್ತಾ ಅಜ್ಜಿ? ಅವಳು ತಿಳ್ಕೋಬೇಕು. ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಗಂಡು ನೋಡ್ತಿದ್ದಾರೆ, ತಾನು ಒಪ್ಕೋಬೇಕು ಅಂತ ಅವಳು ಅರ್ಥ ಮಾಡ್ಕೋಬೇಕಲ್ವಾ? ಎಲ್ಲನೂ ನಾವೇ ಹೇಳಕ್ಕಾಗತ್ತಾ? ನೋಡಿ, ಇದ್ರ ಬಗ್ಗೆ ಮೊದಲು ಭಾವನಾ ನಿರ್ಧಾರ ಮಾಡಿ. ಅಲ್ಲಿ ತನಕ ನಾವು ಯಾರು ಮಾತಾಡೋದು ಬೇಡ. ಹಾಗಂತ ಬಿಟ್ರೆ ಜೀವನ ಪೂರ್ತಿ ಮದುವೆ ಆಗದೆ ಇದೇ ಮನೇಲಿ ಇದ್ಬಿಡ್ತಾರೆ. ಹಾಗೇನು ಮಾಡ್ತೀರಾ? ನಾನಿರೋವರೆಗೂ ನೋಡ್ಕೋತೀನಿ, ಇಲ್ಲ ಅಂತಲ್ಲ. ಮುಂದೆ ನಿಮಗೂ ವಯಸ್ಸಾಯ್ತು, ನೀವೇಗೆ ನೋಡ್ಕೋತೀರಾ? ದಯವಿಟ್ಟು ಎಲ್ಲರೂ ಸುಮ್ಮನೆ ಇರಿ. ನನ್ನ ಮಗಳು ನನಗೆ ಯಾವ ಅಮ್ಮ, ಅಮ್ಮ, ನಾನೀ ಮದ್ವೆಗೆ ಒಪ್ಕೊಂಡ್ರೆ ನಿನಗೆ ಖುಷಿ ಆಗುತ್ತಾ? ಭಾವನಾ, ನೀನು ನಿಧಾನವಾಗಿ ಯೋಚನೆ ಮಾಡಿ ನಿನಗೇನು ಅನ್ಸುತ್ತೋ ನೇರವಾಗಿ ಹೇಳು. ಹೌದಮ್ಮ, ನಿನ್ ಮದ್ವೆ ಆಗಿ ನಿನ್ ಗಂಡನ ಮನೆಯಲ್ಲಿ ನಿನ್ ಮಕ್ಕಳ ಜೊತೆ ಸುಖವಾಗಿರೋದನ್ನ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಸರಿ, ಹಾಗಾದ್ರೆ ನನಗೆ ಈ ಸಂಬಂಧ ವೀಣಾ, ಸಕ್ಕರೆ ತಗೊಂಡ. ಲಕ್ಷ್ಮಿನಾ? ಹಲೋ ಭಾವನಾ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಒಂದ್ ನಿಮಿಷ. ಏನ್ ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ಭಾವನಾ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ.
ನೀವ್ ಮುಂದಿನ ಮಾತುಕತೆಗೆ ನಮ್ ಮನೆಗ್ ಸಣ್ಣ ಖುಷಿಯಲಿ ಜಗದ ಸುಖವ ಕಾಣುವ, ಕನ್ನ ನಗುವಲಿ ಮನೆಯ ದೀಪ ಬೆಳಗುವ, ನಿನಗುತ್ತಿರೇ ಚಿನ್ನದಂಥ ಗುಣ, ಮನಸ್ಸುಗಳ ಆಲಿಂಗನ. ಬಾಳಿಗೆ ಇವರೇ ಕೀರ್ತಿ, ಬೌದ್ಧಕ್ಕೆ ಇವರೇ ಸ್ಫೂರ್ತಿ, ಇವರಿಲ್ದಲೆ ಹಸಿರಾಗಿದೆ ಉಸಿರಾಗಿದೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ